ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರ? ನಾನು ಇವತ್ತು ತುಮಕೂರು ಹೋಗ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಹಂಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಮತ್ತು ಸೀರೆ ಎಕ್ಸ್ಪೋ ನಡೀತಾ ಇದೆ ಕಂಚಿಕೋ ಅವ್ರದ್ದು, ಹಾಗಾಗಿ ಅಲ್ಲಿಗೂ ಹೋಗ್ಬೇಕು ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡೋಣ, ಟೈಮ್ ಇದ್ದರೆ ಅಲ್ಲಿಗೆ ಹೋಗ್ಬೇಕು. ಇಲ್ಲ ಅಂದರೆ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರಬೇಕು. ಮತ್ತು ನೆಕ್ಸ್ಟು ನಾವು ಕಂಚಿಕೋ ಏನಾರು ಹೋದರೆ ಹೇಗಿರುತ್ತೆ, ಅಲ್ಲಿ ಸೀರೆಗಳೆಲ್ಲ ಹೇಗಿರ್ತವೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಟ್ರೈನ್ ಬಂದಿಲ್ಲ, ಟ್ರೈನ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಈಗ ಹಂಸಂದ್ರ ಸ್ಟೇಷನಲ್ಲಿ ಕೂತ್ಕೊಂಡಿದ್ದೀವಿ, ನಾನು ನಮ್ಮಮ್ಮ ಇಬ್ಬರು. ಈ ಥರ ಬೋಗಿ ನಾನು ಫಸ್ಟ್ ಟೈಮ್ ನೋಡಿರೋದು ಅಲ್ವಾ. ನಾವು ಈ ಥರ ಬೋಗಿಗೆ ಎಂದೂ ಹೊತ್ತಿರಲಿಲ್ಲ. ಬಸ್ಸಲ್ಲಿ ಕೂತ್ಕೊಂಡಂಗೆ ಹೋಗ್ತಾ ಇದ್ವಿ. ಇವತ್ತು ಉಲ್ಟಾ ಹೋಗ್ತಾ ಇದ್ವಿ. ಸೀಟ್ ಅಂತೂ ಮಸ್ತ್. ಏನು ಕಂಡ್ಬಿಡಮ್ಮ, ನಮ್ಮ ಮಮ್ಮಿನೂ ಟ್ರೈನೊಳಗೆ ಹೋಗೋದಿನಾಗೆ ನಿದ್ದೆ ಹೋಗ್ಬಿಡ್ತು. ದಿನಕ್ಕೆ ತೆಗೆದು ನಿಂತಲ್ಲಪ್ಪ ಅಂತ. ಈ ಕಡೆಗೆ ನೋಡಪ್ಪ, ನೀನು ಎಲ್ಲ ಹೋಗ್ತಾ ಇದೆಯಮ್ಮ? ನಮ್ಮ ಅಮ್ಮನ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ತುಮಕೂರಿಗೆ ಅಂತ. ಟ್ರೈನಲ್ಲಿ ತುಮಕೂರಿಗೆ ಎಲ್ಲಿ ಹೋಗ್ತಾ ಇದೆಯಾ ಅದೇ ಹೇಳ್ತಾನೆ. ಎಲ್ಲಿ ಹೋಗ್ತಾ ಇದೆಯಾ ಅಂದರೆ ತುಮಕೂರ್ಗಂತೆ. ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕು. ಕಡೆ ಪುಟೆ ಸೀಟು ಚಿಕ್ಕ, ದೊಡ್ಡವು, ದೊಡ್ಡ ಗೊತ್ತವೆ. ಟ್ರೈನಲ್ಲಿ ಹೋಗೋದಂತ ಮಜಾ ಅಲ್ವಾ? ಟ್ರೈನಲ್ಲಿ ಹೋದ್ರೆ ಬರ್ತೇನಮ್ಮ, ನೋಡಿ ಟ್ರೈನಲ್ಲಿ ಹೋಗ್ಬರ ನೋಡಿ, ಆರಾಮಾಗಿ ಕುಡ್ತೀವಿ, ಅಂದಾಡ್ದಂಗೆ ಹೋಗ್ಬೋದು ಟ್ರೈನಲ್ಲಿ. ಮಂತ್ರಾಲಯಕ್ಕೆ ಹೋಗಿ ಕರ್ಕೊಂಡು ಹೋಗ್ತೀವಿ, ಬದ್ದೀಯಾ? ತುಮಕೂರಲ್ಲಿ ನಾವು ಹೋಗಿದ್ದ ಹಾಸ್ಪಿಟಲ್ ಬಂದು ಕಸ್ತೂರಿಬಾ ಅಂತ ಹೇಳಿ ಅಲ್ಲೊಂದಷ್ಟು ರಿಪೋರ್ಟ್ ಬರ್ಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಕೂತ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಟೈಮ್ ಇತ್ತು, ಡಾಕ್ಟರ್ ಬರೋದು, ಲ್ಯಾಬ್ ರಿಪೋರ್ಟೆಲ್ಲ ಸಿಗೋದು ಲೇಟು ಅಂತ ಹೇಳಿ ಕಂಚಿಕೋ ಹತ್ರ ಬಂದ್ವಿ. ಸೀರೆ ಮೇಳ ನಡೀತಿತ್ತು, ಹಂಗಾಗಿ ಸೀರೆಗಳೆಲ್ಲ ಹೇಗಿದ್ವು ಅಂತ ಅನ್ನೋದನ್ನು ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೀರೆಗಳು, ಅಷ್ಟೊಂದು ಚೆನ್ನಾಗೂ ಏನು ಇರಲಿಲ್ಲ. ಇದು ಬೆಂಗಳೂರೆಲ್ಲ ಹಾಕಿದಾಗ ಒಂದಷ್ಟು ವೀಡಿಯೋ ನೋಡಿದ್ದೆ, ಅದರಲ್ಲಿ ತುಂಬ ಚೆನ್ನಾಗಿತ್ತು ಸೀರೆಗಳು. ಇಲ್ಲಿ ಯಾಕೋ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದರಲ್ಲಿ ಒಂದೇ ಒಂದು ಮಾತ್ರ ಇಷ್ಟ ಆಯಿತು. ಆಲ್ರೆಡಿ 2ನೇ ದಿನ ಆಗಿರೋದ್ರಿಂದ ಸೀರೆಗಳನ್ನೆಲ್ಲ ತಗೊಂಡು ಹೋಗಿರಬೇಕು ಅಂತ ಅಂದ್ಕೊತೀನಿ ಜನ. ಆಮೇಲೆ ವೀಡಿಯೋದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಸೀರೆಗಳು, ಇಷ್ಟೊಂದು ಚೆನ್ನಾಗಿದೆಯವಲ್ಲ ಅಂತ ಅಂದ್ಕೊಂಡು ಹೋಗ್ಬೇಕಷ್ಟೆ. ಅಲ್ಲಿ ಹತ್ರಕ್ಕೆ ಹೋಗಿ ನೋಡಿದ್ರೆ ಮಾತ್ರ ಸೀರೆ ಏನಕ್ಕೂ ಬೇಡ, ಅಷ್ಟು ವರಿಷ್ಠಾಗಿದ್ದಾವೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ರೈಟ್ ಹೆಂಗೆ ಹಾಕಿದ್ದಾರೆ ಅಂದರೆ, ಒಂದು ಸೀರೆ ಬೈ 1 get 1 ಆಫರ್ ಅಂತ ಹೇಳ್ತಾರೆ. ಒಂದು ಸೀರೆಗೆ 19,000ನಂತೆ. ಒಂದು 19,000 ಕೊಟ್ಟು ತಗೊಂಡ್ರೆ ಒಂದು ಸೀರೆ ಫ್ರೀ ಅಂತೆ. ಅದ್ರ ರೈಟ್ ಬಂದು 9,500. ಮತ್ತು ಇನ್ನೊಂದು ಸೀರೆ ತಗೊತೀನಿ, ಎರಡಕ್ಕೂ ಅದೇ ರೇಟ್ ಇರುತ್ತೆ, 9,500. ಅದನ್ನು ಕೌಂಟ್ ಮಾಡಿದರೆ 19,000. ಹಂಗಾಗಿ ಇವ್ರು ಹೇಳೋದು 19,000 ಕೊಟ್ಬಿಟ್ಟು ಒಂದು ಸೀರೆ ತಗೊಂಬಿಟ್ರೆ ಒಂದು ಸೀರೆ ಫ್ರೀ ಅಂತ ಹೇಳ್ತಾರೆ. ಸುಮ್ಮನೆ ದಡ್ರ ಆಗಿರ್ಬೇಕಷ್ಟೇ ಸೀರೆ ತಗೊಳೋದಕ್ಕೆ. ಇಲ್ಲಿ ತೋರಿಸ್ತಾ ಇರೋದು ಸೀರೆಗಳೆಲ್ಲವ ನೋಡೋಕ್ಕಷ್ಟೇ ಚೆನ್ನಾಗಿ ಕಾಣಿಸ್ತವೆ ಮೊಬೈಲಲ್ಲಿ. ಅಂದರೆ ಹತ್ರಕ್ಕೆ ಹೋಗಿ ನೋಡಿದ್ರೆ ಆ ಕ್ವಾಲಿಟಿ ಮಾತ್ರ ಸುಮ್ಮನೆ ಚೆನ್ನಾಗೇ ಇರಲಿಲ್ಲ. ಮತ್ತು ಸ್ವಲ್ಪ ನೀನು 9,500 10,000 ತಗೊತೀನಿ ಅಂದರೆ ಸ್ವಲ್ಪ ಬೆಟರ್ ಆಗಿರ್ತವೆ. ಇಲ್ಲೆಲ್ಲ ಕಮ್ಮಿ, 1,000 1,500 2,000. ಅದರಲ್ಲೂ ಬೈ 1 get 1 ಬೈ 2 ಬೈ 3 ಎಲ್ಲ ಇತ್ತು. 1,000ಕ್ಕೆ 3 ಆ ಥರ ಎಲ್ಲ ಇತ್ತು. ನನಗೆ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಮೇಲೆಗಡೆ ಸೆಕ್ಷನ್ ಐತಲ್ಲ, ಅಲ್ಲಿ ಜಾಸ್ತಿ ಕಾಸ್ಟ್ಲಿವು 25,000 19,000 23,000 22,000 ಈ ಥರ ಇತ್ತು. ಅವೆಲ್ಲ ಬೈ 1 get 1 ಆಫರ್ ಇತ್ತು. ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿ ಒಂದು ಸೀರೆ ಮಾತ್ರ ನನಗೆ ಇಷ್ಟ ಆಯಿತು. ನೀವು 2 ಬೇಕಾದರೂ ಕೊಡ್ತಾರೆ, 1 ಬೇಕಾದರೂ ಕೊಡ್ತಾರೆ.
ಒಂದಾದರೆ 9,500ಕ್ಕೆ ಹಾಕಿ ಕೊಡ್ತಾರೆ ಸೀರೆನ. 2 ತಗೊತೀನಿ ಅಂದರೆ 19,000 ಕೊಟ್ಟು ತಗೋಬೇಕು. ಬೇರೆ ಅಂಗಡಿಗೆ ಹೋದರೂ ಇಷ್ಟೇ ರೇಟೇ, ಇಲ್ಲಿ ಬಂದರೂ ಇಷ್ಟೇ. ನಾನು ಹೇಳೋದೇನೆಂದರೆ 19,000 ರೂಪಾಯಿ ಹಾಕೋದ್ರ ಬದಲು 9,500 ಇಲ್ಲ 10,000ನೇ ಇರಲಿ, 10,000 ರೂಪಾಯಿ ಕೊಟ್ಟು ಒಂದು ಸೀರೆ ತಗೊಂಡ್ರೆ ಅದಕ್ಕೆ ಆಫರಾಗಿ ಬೈ ಒನ್ ಗೆಟ್ ಒನ್ ಅಂತ ಅಂದರೆ ಅದು ಒಂದು ಸ್ವಲ್ಪ ನಮಗೆ ಯೂಸ್ ಆಗುತ್ತೆ. ಇವರು 19,000 ಹಾಕ್ಬಿಟ್ಟು ಬೈ ಒನ್ ಗೆಟ್ ಒನ್ ಅಂದರೆ ನಮಗೆ ಎಲ್ಲಿ ಒಳ್ಳೇದಾಯಿತು. ಅವ್ರು ಎಷ್ಟು ಬೇಕು ಅಷ್ಟೇ ರೇಟ್ ಇಕ್ಕೊಂಡು ಅವ್ರು ಎಷ್ಟು ಬೇಕು ಅಷ್ಟೇ ದುಡ್ಡು ತಗೊತವ್ರೆ. ನಾವುಗಳು ಬಕ್ರ ಆಗ್ತಾಯಿದ್ದೀವಿ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಬೆಂಗಳೂರು ಕಡೆಯಲ್ಲೆಲ್ಲ ಚೆನ್ನಾಗಿರೋ ಆಗ್ತಾಯಿದ್ದಾರೆ ಸೇಲ. ಇಲ್ಲಿ ತುಮಕೂರು ಲೋಕಲ್ ಅಂತಲ್ಲ ಏನೋ ಗೊತ್ತಿಲ್ಲ, ಸುಮಾರಾಗಿರೋವನ್ನೇ ಹಾಕಿರೋದು. ಅಲ್ಲಿ ಸೀರೆ ಯಾವೂ ಚೆನ್ನಾಗಿರಲಿಲ್ಲ. ಸೀರೆ ಮಾತ್ರ ನಾನು ಆನೆಸ್ಟಾಗಿ ಹೇಳ್ತೀನಿ, ಯಾವೂ ಚೆನ್ನಾಗಿರಲಿಲ್ಲ. ಅದರಲ್ಲೂ ಜನಗಳು ಮುಗಿ ಬಿದ್ದು ತಗೊತಾಯಿದ್ರು. ಅದೇನು ಇಷ್ಟಪಡ್ತಾಯಿದ್ರು ನನಗಂತೂ ಗೊತ್ತಿಲ್ಲ. ಈ ಸೆಕ್ಷನಲ್ಲಿ ಮಾತ್ರ ಸ್ವಲ್ಪ ಬೆಟರಾಗಿದ್ದು ಸೀರೆ ತಗೋಬಹುದಿತ್ತು. ಅದು ಬಿಟ್ಟರೆ ಕೆಳಗಡೆ ಮಾತ್ರ ಒಂದು ಚೂರೂ ಚೆನ್ನಾಗಿರಲಿಲ್ಲ. ನನಗಂತೂ ಇಷ್ಟನೇ ಆಗಲಿಲ್ಲ. ಇಲ್ಲಿರೋವೆಲ್ಲವ 19,000, ಅದರಲ್ಲಿ ಬೈ ಒನ್ ಗೆಟ್ ಒನ್ನು. 25,000 ಬೈ ಒನ್ ಗೆಟ್ ಒನ್ನು. 22,000 ಒಂದೇ ಒಂದಿತ್ತು ಸೀರೆ, ಅದು ಅದೇನು ಬೈ ಒನ್ ಗೆಟ್ ಒನ್ ಇಲ್ಲ, ಪ್ಯೂರು ಮೈಸೂರು ಸಿಲ್ಕ್ ಅಂತ ಹೇಳಿದ್ರು. ಪ್ರತಿಯೊಂದ್ರ ಮೇಲೂ ರೈಟ್ ಆಗಿದ್ದಾರೆ. ಇವೆಲ್ಲ ಸ್ವಲ್ಪ ಕ್ವಾಲಿಟಿ ಪರವಾಗಿಲ್ಲ, ತಗೋಬೋದು ಅಂತ ಅನ್ನಿಸ್ತು. ಒಂದೇ ಒಂದು ತಗೊಂಡು ಬಂದೆ ಅಷ್ಟೇ. ನಾನು ಹೋಗಿದ್ನಲ್ಲ ನೆನಪಿಗೆ ಇರಲಿ, ಒಂದು ಮದುವೆ ಬೇರೆ ಇತ್ತು. ಹಂಗಾಗಿ ನಾನು ನಮ್ಮ ಕಲ್ಲೂರಲ್ಲಿ ನೋಡಿದ್ದೆ ಸೀರೆ. ದೊಡ್ಡ ಬಾಡ್ರಿಗೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಹೇಳಿದ್ರು. ಅಲ್ಲಿ 9,000ಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿತ್ತು ಬಾರ್ಡ್ರು, ಕೊಡ್ಬೋದು ವರ್ತಬಲ್ ಅಂತ ಅನ್ನಿಸ್ತು. ಹಂಗಾಗಿ ನಾನು ಮಾತ್ರ ಒಂದೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಇವಿನ್ನ ಕಂಚಿ ಸೀರೆ ಇವು, ಅದರಲ್ಲಂತೂ ಯಾವುದೂ ನನಗೆ ಇಷ್ಟನೇ ಆಗಲಿಲ್ಲ. ಅಂದರೆ ಸೀರೆ ಮೇಲೆ ಹೆಣ್ಮಕ್ಳಿಗೆ ಎಷ್ಟು ನೋಡಿದ್ರು ಆಸೆ ಅಂತೂ ತಪ್ಪಲ್ಲಲ್ವಾ. ಎಷ್ಟು ನೋಡಿದ್ರು ಇನ್ನೊಂದು ನೋಡೋಣ. ನಾನಂತೂ ಅದರಲ್ಲೆಲ್ಲ ಸುಮ್ಮನೆ ಚೆನ್ನಾಗಿಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಒಂದು 2-3 ಸಲ ಸುತ್ತಾಡಿದ್ದೀನಿ. ಇಲ್ಲಿ ಚೆನ್ನಾಗಿರೋ ಸಿಗುತ್ತೋ ಅಲ್ಲಿ ಚೆನ್ನಾಗಿರೋ ಸಿಗುತ್ತೋ ಅಂತ ಹೇಳಿ. ಆದರೆ ಏನು ಯಾವ ಅಂತ ಚೆನ್ನಾಗಿರಲಿಲ್ಲ. ಡೈಲಿ ಆಗ್ತಾ ಇರ್ತಾರಲ್ಲ, ಅಂದರೆ ಖಾಲಿ ಆಗ್ತಾ ಇರ್ತವೆ ಅನಿಸುತ್ತೆ. ನಾನು ಅಚ್ಚುಕಟ್ಟಾಗಿ ತೋರಿಸಿಲ್ಲ. ಅಲ್ಲೊಂದು ಗ್ರೀನು ಮತ್ತು ನೋಡಿ ಅದೆರಡು ನಾನು ಮುಟ್ತಾ ಇದ್ದೀನಿ, ಅಂದರೆ ನಾನು ಅದು ವೀಡಿಯೋ ಕ್ಲೀನಾಗಿ ಮಾಡಿಲ್ಲ. ಅವೆರಡು ಸೀರೆ ಚೆನ್ನಾಗಿದ್ದು ನೋಡಿರಿ. ಫೈನಲಾಗಿ ನಾನು ಈ ಕಲರ್ ಕಾಂಬಿನೇಷನ್ ಸೀರೆನ ಆರಿಸ್ಕೊಂಡು ಬಂದೆ. ಅದು ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ಅಲ್ಲಿಂದ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲೆಲ್ಲ ಚೆಕಪ್ ಮಾಡಿಸ್ಕೊಂಡು ರಿಪೋರ್ಟ್ ಬರಬೇಕಿತ್ತು. ರಿಪೋರ್ಟ್ ಸ್ವಲ್ಪ ಲೇಟು ಅಂತಂದರು. ಹಂಗಾಗಿ ನಾವು ನಮ್ಮ ಊರಿಗೆ ಬರಬೇಕಾಯಿತು. ಇನ್ನು ಊರಿಗೆ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ನಾನು ನಮ್ಮಮ್ಮ ಬಸ್ಗೆ ಬಂದ್ಬಿಟ್ಟು, ನಮ್ಮಪ್ಪ ಯಾರೋ ಗೊತ್ತಿಲ್ಲ ಹಳೆಯ ಫ್ರೆಂಡು, ಅಂದರೆ ನಮ್ಮೂರಲ್ಲೇ ಇದ್ರಂತೆ ಮುಂಚೆ, ರವಿ ಅಣ್ಣ ಅಂತ, ನನಗೆ ಗೊತ್ತಿಲ್ಲ ಅವ್ರು ಯಾರೋ, ಸಿಕ್ಕಿದ್ರು. ಹಂಗಾಗಿ ಸಖತ್ ಚೆನ್ನಾಗಿ ಮಾತಾಡ್ತಿದ್ರು. ಯಾಕೆಂದರೆ ಅವರೆಲ್ಲ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸ್ಕೊಂಡು ಮಾತಾಡ್ತಾಯಿದ್ರು. ನಾವು ಹಂಗಿದ್ವಿ ಹಿಂಗಿದ್ವಿ, ಅಲ್ಲೋಗಿದ್ವಿ ಇಲ್ಲೋಗಿದ್ವಿ, ಅವ್ರು ಚೆನ್ನಾಗವ್ರ ಇವ್ರು ಚೆನ್ನಾಗವ್ರ ಅಂತೇಳಿ ಅವ್ರ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ರು. ನಮಗೆ ಒಂದು ಸ್ವಲ್ಪ ಹೊತ್ತು ನಿಂತು ಸಾಕಾಯಿತು. ಕೊನೆಗೆ ನಮಗೆ ಸೀಟ್ ಸಿಕ್ತು ಗುಬ್ಬಿ ಹತ್ರ. ಹಂಗಾಗಿ ಕೂತ್ಕೊಂಡು ಬಂದ್ವಿ. ಬೆಳಗ್ಗೆ ಹೋಗಿದ್ದು, ಇನ್ನು ಸಂಜೆ ಬರೋದ್ರೊಳಗೆ ಅಲ್ಲೇ ಸಂಜೆ 6 ಗಂಟೆನೂ ಆಗಿತ್ತು. ನಾವು ಏನೇ ತುಮಕೂರಿಗೆ ಹೋದ್ರು ತುಮಕೂರಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗೇ ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗಿದ್ವಿ, ಬರಬೇಕಾದ್ರೆ ಟ್ರೈನ್ ಕನ್ವೆಂಟ್ ಇರಲಿಲ್ಲ ಅಂದ್ಬಿಟ್ಟು ಲೇಟ್ ಆಗುತ್ತೆ, ಕತ್ಲೆ ಆಗುತ್ತೆ ಮನೆಗೆ ಬರೋಕ್ಕೆ ಅಂತೇಳಿ ನಾವು ಬಸ್ಗೆ ಬಂದ್ವಿ. ಬಸ್ಸಿಗೆ ಬಂದು ಅಲ್ಲಿ ಕೊಂಡಲಿ ಕ್ರಾಸಲ್ಲಿ ಇಳಿದ್ಬಿಟ್ಟು ಇನ್ನು ನೆಕ್ಸ್ಟು ಊರಿಗೆ ಹೋಗಬೇಕಾಯಿತು. ಹಂಗಾಗಿ ಸಣ್ಣ ವೀಡಿಯೋ ಮಾಡಿಕೊಂಡೆ, ಕಿಟಕಿ ಪಕ್ಕ ಕೂತಿದ್ದೆ. ಹಂಗಾಗಿ ಮರಗಳು ನೋಡ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಹ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.